ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಸುರಂಗ ರಸ್ತೆಯ ಪ್ರಾಜೆಕ್ಟ್ ಏನಿದೆ ಆ ಪ್ರಾಜೆಕ್ಟ್ ಅಲ್ಲಿ ಈ ಸ್ಯಾಂಕಿ ಕೆರೆ ಪುರಾತನವಾದಂತ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂತ ಸ್ಯಾಂಕಿ ಕೆರೆ. ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ. ಅದು ಸ್ಯಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂತ ಎಂಟ್ರಿ ಇವೆರಡನ್ನೂ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿರಿ ಪಾರ್ಕು ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್ ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವ್ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನ 100 ಅಭಿವೃದ್ಧಿ ಮಾಡ್ಲಿ, ನಾವು ಅಭಿವೃದ್ಧಿ ಪರವಾಗಿದ್ದೀರಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದ್ರೆ ನೀವು ಲಾಲ್ ಬಾಗಲ್ಲಿ ಪಾರ್ಕ್ ಅನ್ನ ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆನ ಹುಡುಕ್ತಾ ಇದ್ದೀರಾ. ಈ ತರ ಕೆರೆಗಳನ್ನ ಪಾರ್ಕ್ಗಳನ್ನ ಹುಡುಕೋ ಮುಖಾಂತರ ಇವತ್ತು ಪರಿಸರವನ್ನ ಹಾಳು ಮಾಡುವಂತ ಕೆಲಸ. ನಿಮ್ಗೆ ಟನಲ್ ಪ್ರಾಜೆಕ್ಟ್ ಇಂದ ಒಳ್ಳೆ ಕಮಿಷನ್ ಬರ್ತೈತೆ ಅಂತ ಹೇಳಿದ್ರೆ ಬೇರೆ ಇದನ್ನ ಹುಡ್ಕೊಳ್ಳಿ. ನೀವು ಈಗಾಗಲೇ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ದೊಡ್ಡ ಹೋರಾಟನೇ ಆಯ್ತು ಪರಿಸರವಾದಿಗಳು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಒಂದು ಮರ ಕಡಿಯಲ್ಲ, ಏನೂ ಆಗಲ್ಲ ಅಂತ. ಅದರ ಮೇಲೆ ಪರಿಸರದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಏನನ್ನ ಸರ್ವೆ ಮಾಡಿದಾರ? ಇದುವರೆಗೂ ಯಾವುದು ಬಿಡುಗಡೆ ಆಗಿಲ್ಲ. ಪರಿಸರದ ಒಂದು ಸರ್ವೆನು ಇದುವರೆಗೂ ಬಿಡುಗಡೆ ಆಗಿಲ್ಲ. ಇದರ ಫೀಸಿಬಿಲಿಟಿ ಏನಿದೆ, ಇದು ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ ಎಷ್ಟು % ಕಡಿಮೆ ಆಗುತ್ತೆ ಅದೇನನ್ನ ಸರ್ವೆ ಮಾಡಿದಾರ? ಅದು ಇಲ್ಲ. ಪುರಾತತ್ವ ಇಲಾಖೆದು ಏನು ಪರ್ಮಿಷನ್ ತಗೊಬೇಕಾಯ್ತು, ಲಾಲ್ಬಾಗ್ ಇರ್ಬೋದು, ಇದೆಲ್ಲಾನು ಕೂಡ ತಗೊಂಡಿದಾರ? ಇಲ್ಲ. ಕೆಂಪೇಗೌಡನ್ನೇ ಹುಡುಕಿದ್ದಾರೆ ನೋಡಿ. ಅಲ್ಲೋದ್ರು ಕೆಂಪೇಗೌಡ, ಇಲ್ಲಿ ಬಂದ್ರು ಕೆಂಪೇಗೌಡರ ಒಂದು ಗೋಪುರ ಇದೆ. ಈ ಭಾಗಗಳಲ್ಲಿ ಇವತ್ತು ನೀವು ಟನಲ್ ರೋಡ್ ಮಾಡುವಂತದ್ದು ಫಸ್ಟ್ ಇಲಾಖೆಗಳು ಸುಮಾರು 150ಕ್ಕೂ ಹೆಚ್ಚು ಇಲಾಖೆಗಳ ಅನುಮತಿಯನ್ನ ತಗೋಬೇಕಾಯ್ತು. ಇದುವರೆಗೂ ಒಂದು ಇಲಾಖೆ ಅನುಮತಿನೂ ನೀವು ತಗೊಂಡಿಲ್ಲ. ಹಣ ಖರ್ಚು ಮಾಡ್ತಾ ಇದ್ದೀರಾ. ಸುಮಾರು 40,000 ಕೋಟಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 43,000 ಕೋಟಿ ಆಗ್ಬೋದು ಅಂತಾರೆ. ಈ ಟನಲ್ ಒಂದಕ್ಕೆ ಸುಮಾರು 16,000 ಕೋಟಿ ಒಂದು ಫಸ್ಟ್ ಫೇಸ್ ಅಲ್ಲಿ. ಇದರಿಂದ ಬೆಂಗಳೂರು ಟ್ರಾಫಿಕ್ ಕಡಿಮೆ ಆಗ್ತೈತಾ? ನೀವು ಎಲ್ಲಿ ಎಕ್ಸಿಟ್ ಔಟ್ಲೆಟ್ ಎಲ್ಲ ಮಾಡ್ತಾ ಇದ್ದೀರಾ, ಎಂಟ್ರಿ ಎಲ್ಲ, ಇಲ್ಲೆಲ್ಲ ಆ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡುವಂತದಕ್ಕೆ ಅಷ್ಟು ರಸ್ತೆಗಳಿದೆಯಾ ಇಲ್ಲಿ? ಈಗಾಗಲೇ ಟ್ರಾಫಿಕ್ ಜಾಮ್ ಬೆಂಗಳೂರಲ್ಲಿ ನಿರಂತರ ಆಗೋಟಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಮೆಟ್ರೋಗೆ ಅನುಮತಿ ಕೊಟ್ಟಿದೆ, ಹಣ ಬಿಡುಗಡೆ ಮಾಡ್ತಾ ಇದೆ. ಮೆಟ್ರೋನ ಇನ್ನಷ್ಟು ವಿಸ್ತರಣೆ ಮಾಡಿದ್ರೆ ಒಂದು ಪ್ರಯೋಗ ಮಾಡಿದ್ದಾರೆ. ಇದು ಅದನ್ನ ಸಫಲತೆ ಆಗಿದೆ. ಈಗ ಮೆಟ್ರೋ ಪ್ರಯೋಗ ಏನಿದೆ ಬೆಂಗಳೂರಿಗೆ ಅದು ಸಫಲತೆ ಆಗಿದೆ. ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಈಗ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಜನರ ಅಭಿಪ್ರಾಯನೂ ಕೂಡ ಇದೆ. ಈಗ ನೀವು ಟನಲ್ ರೋಡ್ ಅನ್ನ ಮಾಡ್ತೀನಿ ಅಂತ ಹೇಳಿ ನೀವು ಒಂದ್ ಕಡೆ ಪರಿಸರನ ಹಾಳು ಮಾಡ್ತೀರಾ, ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ. ನಿಮ್ ಸರ್ಕಾರ ಇರೋದೇ 2 ವರ್ಷ. ಅದಾದ್ಮೇಲೆ ಈ ಟನಲ್ ಮಿಷಿನ್ ಬರೋದು ಯಾವಾಗ, ಶುರು ಮಾಡೋದು ಯಾವಾಗ? 3 ವರ್ಷ ಆಗ್ತದೆ ಶುರು ಮಾಡೋ ಅಷ್ಟೊತ್ತಿಗೆ. ಮತ್ತೆ ಇಲ್ಲಿ ಕ್ರಿಯೇಟ್ ಆಗುವಂತ ಒಂದು ಕಲ್ಲು ಮಣ್ಣು ಎಲ್ಲ ಏನಿದೆ ಅದನ್ನ ಎಲ್ಲಿ ತಗೊಂಡೋಗಿ ಹಾಕ್ತೀರಾ? ಡೆಬ್ರೀಸು ಎಲ್ಲಿ ಮಾರಾಟ ಮಾಡ್ತೀರಾ? ಏನು ಇಲ್ಲ, ಪ್ರಾಜೆಕ್ಟೇ ಇಲ್ಲ. ನೀವು ಇಲ್ಲಿ ಬರೋಂತ ಲಕ್ಷಾಂತರ ಕೋಟ್ಯಾಂತರ ಟನ್ ಏನ್ ಬರ್ತದೆ ಇದು ಗ್ರಾನೈಟ್ ಮಣ್ಣು, ಅದನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಹೇಗ್ ಮಾಡ್ತೀರಾ? ಏನ್ ಮಾಡಿದಾರೆ ಅದ್ರ ಪರವಾಗಿ? ಸುಮ್ನೆ ಟೆಂಡರ್ ಕರೆದ್ಬಿಟ್ಟು ಕಾಸು ಹೊಡೆಯುವಂತ ಸ್ಕೀಮ್ ಬೇಡ. ಬೆಂಗಳೂರಿಗೆ ರಿಯಲ್ ಆಗಿ ಬೆಂಗಳೂರಿಗೆ ಉಪಯೋಗ ಆಗುವಂತ ಸ್ಕೀಮ್ ತನ್ನಿ. ನಾವೆಲ್ಲರೂ ಪೂರ್ಣ ಮಟ್ಟದಲ್ಲಿ ಸ್ವಾಗತ ಮಾಡ್ತೀರಿ. ನಿಮ್ಗೇನು ಬೇಕಾಗಿದೋ ಸಹಕಾರ ಎಲ್ಲವನ್ನ ಕೊಡಕ್ಕೆ ನಾವು ಸಿದ್ಧ ಇದ್ದೀರಿ. ಆದರೆ ದುಡ್ಡು ಹೊಡೆಯೋ ಸ್ಕೀಮ್ಗೋಸ್ಕರ ನೀವು ಈ ಬಿಹಾರದ ಎಲೆಕ್ಷನ್ಗೆ ದುಡ್ಡು ಕಳಿಸ್ತೀರಿ, 400 ಕೋಟಿ ಕಳಿಸ್ತೀರಿ. ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟು 400 ಕೋಟಿ ಕಳಿಸ್ತೀರಿ. ಗೋವಿಂದ ಆಗೋಯ್ತು ಬಿಹಾರ. ಇನ್ನು ನೆಕ್ಸ್ಟ್ ಯಾವುದು? ಮಡ್ರಾಸ್ಗೆ ಕಳಿಸ್ಬೇಕು, ಚೆನ್ನೈಗೆ ಕಳಿಸ್ಬೇಕು. ಅದಕ್ಕೆ ಈ ಟನಲ್ ರೋಡ್ ಇಟ್ಕೊಂಡು ಚೆನ್ನೈಗೆ ಮಾಡಕ್ ಹೋಗಿ ಅಲ್ಲೂ ಗೋವಿಂದ ಆಗೋದು ಬೇಡ. ಬೆಂಗಳೂರು ಜನ ದುಡ್ಡನ್ನ ಪೋಲ್ ಮಾಡಕ್ಕೆ ಇಷ್ಟಪಡಲ್ಲ. ನಾವು ಟ್ಯಾಕ್ಸ್ ಪೇಯರ್ಸ್. ಈಗಾಗಲೇ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಒಂಥರ ಸಾವು ನೋವಿನ ಜೊತೆ ಬದುಕ್ತಾ ಇದ್ದೀರಿ ನಾವು.
ಚಿತ್ರಹಿಂಸೆ ನೋಡ್ತಾ ಇದ್ದಾರೆ. ನೀವು ಕಸ ಇಂದ ಹಿಡಿದು ನೀರು ಏನೇನಿದೆಯೋ ಎಲ್ಲ ತೆರಿಗೆಗಳನ್ನ ಹಾಕ್ಬಿಟ್ಟಿದ್ದೀರಾ. ಇನ್ನ ಟನಲ್ ರೋಡ್ ಮಾಡಿ ನೀವು ಇದಕ್ಕೆ ಹೋಗಕ್ಕೆ ಬರಕ್ಕೆ ಹಾಕುವಂತ ಚಾರ್ಜ್ ಇದೆಯಲ್ಲ, ಹೊಸ ಕಾರೇ ತಗೊಂಡ್ಬಿಡ್ಬೋದು, ಅಷ್ಟು ದುಡ್ಡಾಗ್ತದೆ. 20,000 ರೂಪಾಯಿ ಕಟ್ಬೇಕಾಗ್ತದೆ ಪ್ರತಿ ತಿಂಗಳು. ನೀವು 20,000 ರೂಪಾಯಿ ದುಡ್ಡು ಕಟ್ಬೇಕಾಗ್ತದೆ. ನೀವು 400 ರೂಪಾಯಿ ತಗೊಂಡ್ರೆ 20,000 ರೂಪಾಯಿ ಆಗ್ತದೆ. ಯಾರು ಕಟ್ತಾರೆ? ಅದರಿಂದ ಈ ಟನಲ್ ರೋಡ್ ಮಾಡಕ್ ಮುಂಚೆ ಸರ್ಕಾರ ಎಡುವುದು ಬೇಡ. ಯಾವುದೇ ಇದು ದೊಡ್ಡ ಪ್ರಾಜೆಕ್ಟ್ ಹೇಳಿದಿರಾ? ಯಾಕೆ ಅಂದ್ರೆ ಎತ್ತಿನಹೊಳೆ ನಾವು ನೋಡ್ತಾ ಇದ್ದೀರಿ, ನಮ್ಮ ಕಣ್ಣೆದುರುಗಡೆ ಎತ್ತಿನಹೊಳೆ ಏನಾಯ್ತು ಸರ್? ವಿಧಾನಸೌಧದಿಂದ ಎತ್ತಿನಹೊಳೆ ಮುಗಿದೋಯ್ತು. 3 ವರ್ಷಕ್ಕೆ ಹೋಗಿದ್ದು 30 ವರ್ಷ ಆದ್ರೂ ಆಗೋ ಸ್ಥಿತಿಯಲ್ಲಿಲ್ಲ. ಅದರಿಂದ ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಇಲ್ಲಿ ಸ್ಯಾಂಕಿ ಕೆರೆ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಂದು ಯಾಕೆ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಿ, ಇನ್ಸ್ಪೆಕ್ಷನ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ತರದ ಪರಿಸರ ನಾಶ ಬೇಡ, ದುಂದು ವೆಚ್ಚ ಬೇಡ. ಬೆಂಗಳೂರಿಗೆ ಹಿತಕಾರಿಯಾದಂತ ಜನಸ್ನೇಹಿ ಆದಂತ ಪ್ರಾಜೆಕ್ಟ್ ಗಳನ್ನ ತನ್ನಿ ನಾವು ಸಹಕಾರ ಕೊಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ. ಸರ್, ವಿಧಾನಸೌಧದಿಂದ ಹೆಬ್ಬಾಳ ತನಕ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅನ್ನೋ ಪ್ರಾಜೆಕ್ಟ್ ಇತ್ತು. ನಿರಂತರ ಹೋರಾಟದಿಂದ ಅದನ್ನ ಈಗ ರಾಜ್ಯ ಸರ್ಕಾರ, ಅವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈ ಬಿಡ್ತು. ಈಗ ಟನಲ್ ರೋಡ್ ಅದೇ ರೀತಿ ಬಿಜೆಪಿ ಅವರು ಹೋರಾಟವನ್ನ ಮಾಡಿ ತಾರ್ಕಿಕ ಅಂತ್ಯಕ್ಕೆ ಇದನ್ನು ಮುಗಿಸಿ ಟನಲ್ ರೋಡ್ ನಿರ್ಮಾಣ ಸ್ಟಾಪ್ ಮಾಡಿಸ್ತಾರ. ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಿಲ್ಲಿಸುವಂತ ಪ್ರಯತ್ನವನ್ನ, ಕಿವಿ ಹಿಂಡೋ ಪ್ರಯತ್ನವನ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ಅದೇ ರೀತಿ ಹೋರಾಟವನ್ನ ಮಾಡ್ತೀರಿ. ನಾವಲ್ಲಿ ಬ್ರಿಡ್ಜ್ ಮಾಡಬೇಡ ಅಂತ ಹೇಳಿಲ್ಲ, ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ರಿ. ಕಾಂಕ್ರೀಟ್ ಮಾಡಿದ್ರೆ ಅವತ್ತೇ ಇಷ್ಟೊತ್ತಿಗೆ ಮುಗ್ದೋಗ್ತಾ ಇತ್ತು. ಒಪ್ಪಲೇ ಇಲ್ಲ. ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಇವತ್ತು ಹೇಗೆ ಮೆಟ್ರೋದಲ್ಲಿ ಕಾಂಕ್ರೀಟ್ ಅಲ್ಲಿ ಮಾಡ್ತಾ ಇದ್ರೆ ಮೆಟ್ರೋದವರು ಸ್ಟೀಲ್ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ಲಿಲ್ಲ ಮೆಟ್ರೋದವರು ಸ್ಟೀಲ್? 1-3 ಪಟ್ಟು ಜಾಸ್ತಿ ಆಗ್ತೈತೆ. ಅದರಿಂದ ಬರುವಂತ ಸೌಂಡು, ಪೊಲ್ಯೂಷನ್ ಜಾಸ್ತಿ ಆಗ್ತೈತೆ ಅಂತ ಬೇಡ ಅಂತ ಅವತ್ತು ವಿರೋಧ ಮಾಡಿದ್ರು ಬೆಂಗಳೂರು ಜನ. ಬೆಂಗಳೂರು ನೋಡಿ, ನಾವು ನೋಡ್ದಂಗೆ ಈ ಮಲ್ಲೇಶ್ವರ ಭಾಗದಲ್ಲಿ ಈ ಪರಿಸರ ಏನಿದೆ ಒಂದು 50 ಡೆಸಿಮಲ್ಗಿಂತ ಕಡಿಮೆ ಇತ್ತು ಸೌಂಡ್ ಅಲ್ಲಿ. ಈಗ ಅದನ್ನ 102ಕ್ಕೆ ಹೋಗಿದೆ. ನಾನು ನೋಡ್ತಾ ಇದ್ದೀನಿ 102. ಡೆಲ್ಲಿ 400 ದಾಟ್ಬಿಟ್ಟಿದೆ. ನಾವು ಡೆಲ್ಲಿ ತರ ಆಗೋದು ಬೇಡ. ಬೆಂಗಳೂರಾಗಿ ಉಳಿಬೇಕು. ಆ ದೃಷ್ಟಿಯಿಂದ ನಾವು ಆ ರೀತಿಯ ಹೋರಾಟಗಳನ್ನ ನಾವು ಮಾಡ್ತೀರಿ. ಬೆಂಗಳೂರು ಜನತೆಗೆ ಹಿತಕಾರಿಯಾದಂತ ಯಾವುದೇ ಪ್ರಾಜೆಕ್ಟ್ ಅನ್ನ ತಂದು ನಮ್ಮ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಮೇಡಮ್.